ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಸಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮನ್ನೆಲ್ಲ ಮತ್ತೊಂದು ನಮ್ಮ ಲರ್ನ್ ಈಸಿ ಯೂಟ್ಯೂಬ್ ಚಾನಲಿನ ಹೊಸ ವಿಡಿಯೋಗೆ ಸ್ವಾಗತಿಸುತ್ತಾ, ಇದೇ ದಿನಾಂಕ ಡಿಸೆಂಬರ್ 2, 2024ರಂದು ಗದಗ ಜಿಲ್ಲೆಯಾದ್ಯಂತ ನಡೆದ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೆನ್ಸಿ ಬೇಸ್ಡ್ ಎಕ್ಸಾಮ್ 2 ಸಾಮರ್ಥ್ಯ ಆಧಾರಿತ ಪರೀಕ್ಷೆಗಳು ಅಂತ ನಾವು ಕರಿತೀವಿ. ಈ ಸಾಮರ್ಥ್ಯ ಆಧಾರಿತ ಪರೀಕ್ಷೆ 2ನೇ ಹಂತ. ಇನ್ನೂ 2 ಹಂತಗಳಲ್ಲಿ ಈ ಪರೀಕ್ಷೆಗಳು ನಡೆಯಲಿವೆ. ಇಡೀ ಗದಗ ಜಿಲ್ಲೆಯಾದ್ಯಂತ ಈ ಪರೀಕ್ಷೆಯನ್ನು ನಡೆಸಲಾಯಿತು. ಈ ಪರೀಕ್ಷೆಗೆ 4 ಮತ್ತು 5ನೇ ಲೆಸನನ್ನು, 4 ಮತ್ತು 5ನೇ ಪೋಯಮನ್ನು, 2 ಮತ್ತು 3ನೇಯ ಸಪ್ಲಿಮೆಂಟರಿ ರೀಡಿಂಗನ್ನು ಸಿಲೆಬಸ್ಸನ್ನಾಗಿ ಕವರ್ ಮಾಡಿಕೊಂಡು ಅದನ್ನು ಆಧಾರವಾಗಿಟ್ಟುಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ. ಆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಲರ್ನ್ ಈಸಿ ತಂಡದಿಂದ. ಇದು 80 ಅಂಕದ ವಾರ್ಷಿಕ ಪರೀಕ್ಷೆಯ ಸರಿಯಾದ ಅರ್ಧ ಭಾಗದ ಅಷ್ಟಿದ್ದು 40 ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಈಗ ಪ್ರಶ್ನೆ ಸಂಖ್ಯೆ 1 ನೋಡೋದಾದ್ರೆ ಅಲ್ಲಿ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂಗಿದೆ. ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಾಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಅಂತ ಕೇಳ್ಯಾರ. ಆ ಸಂಭಾಷಣೆಯನ್ನು ನಾನು ಓದ್ತಾ ಇದ್ದೀನಿ ನೋಡ್ರಿ. ಸಹನಾ, ಯು ಆರ್ ಸಿಟ್ಟಿಂಗ್ ಸಿಂಪ್ಲಿ, ಡಿಡ್ ಯು ಕಂಪ್ಲೀಟ್ ದ ವರ್ಕ್ ಅಂತ ಕೇಳ್ತಾ ಇದ್ದಾಳೆ. ಮಾನ್ಯ, ಎಸ್ ಐ ಹ್ಯಾಡ್ ಕಂಪ್ಲೀಟೆಡ್ ಇಟ್ ಬಿಫೋರ್ ಐ ಕೇಮ್ ಹಿಯರ್ ಅಂತ. ಮತ್ತು ಸಹನಾ ಏನು ಹೇಳ್ತಾ ಇದ್ದಾಳೆ, ಓಕೆ ಗುಡ್, ಇಫ್ ಯು ಹ್ಯಾಡ್ ನಾಟ್ ಕಂಪ್ಲೀಟೆಡ್ ಅರ್ಲಿ ಯು ಡ್ಯಾಶ್ ಮಿಸ್ಡ್ ದ ಪ್ಲೇ ವಿತ್ ಅಸ್ ಅಂತಂದು ಅಲ್ಲಿ ಹೇಳ್ಯಾರ. ಅಲ್ಲೇ ಇಫ್ ಕ್ಲಾಸನ್ನು ತುಂಬ ಕೇಳ್ಯಾರ. ಇಫ್ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಒಂದೇ 1 ನಿಮಿಷದ ವಿಡಿಯೋವನ್ನು ನಮ್ಮ ಲರ್ನ್ ಈಸಿ ತಂಡದಿಂದ ಮಾಡೀವಿ. ಅದನ್ನು ನೀವು ರೆಫರ್ ಮಾಡ್ಕೊರಿ. ಇದಕ್ಕೆ ಸರಿಯಾದ ಉತ್ತರ ವುಡ್ ಹ್ಯಾವ್. ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಇನ್ನು ಪ್ರಶ್ನೆ ಸಂಖ್ಯೆ 2ಕ್ಕೆ ಹೋಗೋದಾದ್ರೆ ಪ್ರೇಮ್ ಮತ್ತು ರಾಣಿಯರ ನಡುವೆ ಸಂಭಾಷಣೆ ನಡೀತಾ ಇದೆ. ಪ್ರೇಮ್ ಏನು ಕೇಳ್ತಾ ಇದ್ದಾನೆ, ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳ್ತಾ ಇದ್ದಾನೆ. ರಾಣಿ, ಐ ಆಮ್ ಗೋಯಿಂಗ್ ಟು ಹಾಸ್ಪಿಟಲ್ ಟು ಗೆಟ್ ಟ್ರೀಟ್ಮೆಂಟ್ ಅಂಥೇಳಿ. ಇಲ್ಲೇ ಇನ್ಫಿನಿಟಿವನ್ನು ಕಂಡುಹಿಡಿಯೋದು ಇದು ಪ್ರಶ್ನೆ. ಇನ್ಫಿನಿಟಿವ್ನ ಕಂಡುಹಿಡಿಯೋದು ಭಾಳ ಸುಲಭ ಆದದ್ದು. ಏನಪ್ಪ ಅಂದ್ರೆ ಕ್ರಿಯಾಪದದ ಹಿಂದೆ ಟು ಇರ್ತೈತಿ. ಇಲ್ಲಿ ಹಾಸ್ಪಿಟಲ್ನ ಹಿಂದೆ ಕೂಡ ಟು ಐತಿ. ಆದರೆ ಹಾಸ್ಪಿಟಲ್ ಅನ್ನೋದು ನೌನ್ ಆಗಿರೋದ್ರಿಂದ ಅದು ಇನ್ಫಿನಿಟಿವ್ ಆಗೋದಿಲ್ಲ. ಗೆಟ್ ಅನ್ನೋದು ವರ್ಬಿನ ಹಿಂದೆ ಟು ಇರೋದು ಯಾವುದು, ಅದು ಇನ್ಫಿನಿಟಿವ್ ಆಗುತ್ತೆ. ಹೀಗಾಗಿ ಬಿ ಈಸ್ ಎ ರೈಟ್ ಆನ್ಸರ್. ಅದೇ ರೀತಿ 3ನೇ ಪ್ರಶ್ನೆಗೆ ಹೋಗೋದಾದ್ರೆ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನೊಳಗೆ ಮಾಡ್ಬೇಕು ಅದನ್ನು ವಾಕ್ಯ. ಭವಾನಿ ಅಂತ ಕೊಟ್ಟು ಡ್ಯಾಶ್ ಕೊಟ್ಟು ಬಿ ಪ್ಲಸ್ ಲೈಟ್ ಅಂತ ಕೊಟ್ಟಾರ. ಲೈಟ್ ಅನ್ನೋದು ಅಲ್ಲಿ ಕ್ರಿಯಾಪದ ಆಗಿದೆ. ಭವಾನಿ ಅಂದರೆ ಆಕೆ 3rd ಪರ್ಸನ್ ಸಿಂಗ್ಯುಲರ್ ನಂಬರ್ ಶಿ ಆಗೋದ್ರಿಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನೊಳಗೆ ಹೆಲ್ಪಿಂಗ್ ವರ್ಬ್ ಈಸ್ ಬರುತ್ತೆ. ಹೀಗಾಗಿ ಅಲ್ಲಿ ಈಸ್ ಹಾಕಬೇಕು. ಭವಾನಿ ಈಸ್ ಆಗುತ್ತೆ. ಮತ್ತು ಲೈಟ್ನಿಗೆ ING ಪ್ರತ್ಯಯವನ್ನು ಹಚ್ಚಿದಾಗ ಭವಾನಿ ಈಸ್ ಲೈಟಿಂಗ್ ದ ಲ್ಯಾಂಪ್ ಸರ್ಟನ್ಲಿ ಅಂಥೇಳಿ ಆ ವಾಕ್ಯವನ್ನು ನೀವು ಬರೀಬೇಕು. ಅದೇ ರೀತಿ ಪ್ರಿಪೋಸಿಷನನ್ನು ತುಂಬದೈತೆ ನೋಡ್ರಿ. ದ ಮಂಕಿ ಈಸ್ ಜಂಪಿಂಗ್ ಓವರ್ ದ ವಾಲ್. ಓವರ್ ಅನ್ನುವಂಥ ಪ್ರಿಪೋಸಿಷನನ್ನು ತುಂಬಿಟ್ರೆ ಮುಗೀತು. ಅದು ಆಫ್ ಅಲ್ಲ, ಸ್ವಲ್ಪ ಅದು ಕರೆಕ್ಷನ್ ಮಾಡ್ಕೊರಿ. ಓವರ್ ದ ವಾಲ್. ನೆಕ್ಸ್ಟ್ ಇಲ್ಲೇ ಸಿಲೆಬಲ್ಗೆ 2 ಸಿಲೆಬಲ್ ಅಂದ್ರೆ ಇಲ್ಲೇ ಸ್ಕೂಲ್, ಲೀನ್, ಅಗೋ, ಸ್ಕೌಟ್ ಅಂಥೇಳಿ 4 ಶಬ್ದಗಳನ್ನು ಕೊಟ್ಟಾರ. 3 ಶಬ್ದಗಳು ಒಂದೇ ಸಿಲೆಬಲಿನ ಅದಾವು. ಅವ್ರು ಕೇಳಿರೋದು ಏನಂದ್ರೆ 2 ಸಿಲೆಬಲ್ ಇರುವಂಥ 1 ಸಿಲೆಬಲ್ ಈಸ್ ಈಕ್ವಲ್ ಟು 1 ವೋವೆಲ್ ಸೌಂಡ್. ಹೀಗಾಗಿ 2 ಸಿಲೆಬಲ್ ಇರುವಂಥ ಶಬ್ದ ಯಾವುದು ಅಂತ ಕೇಳ್ಯಾರ. ಅಗೋ ಈಸ್ ಎ ರೈಟ್ ಆನ್ಸರ್. ಗೋ 2 ವೋವೆಲ್ ಸೌಂಡ್, ಹೀಗಾಗಿ 2 ಸಿಲೆಬಲ್. ಇನ್ನು ಪ್ರಶ್ನೆ ಸಂಖ್ಯೆ 6ಕ್ಕೆ ಹೋಗೋದಾದ್ರೆ ಫ್ರೇಮಿಂಗ್ ಕ್ವೆಶನ್ ಅಂಥೇಳಿ ಉತ್ತರವನ್ನು ಕೊಟ್ಟಾರ. ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಹೇಳ್ಯಾರ. ಶಿ ಡ್ರಾಸ್ ದ ಪಿಕ್ಚರ್ ನೀಟ್ಲಿ. ಮೊದಲನೇದಾಗಿ ಕೊಟ್ಟಿರುವಂಥ ವಾಕ್ಯ ಯಾವ ಟೆನ್ಸ್ನೊಳಗೆ ಐತಿ ಅಂತ ನೋಡ್ಕೋಬೇಕು. ಡ್ರಾ ಅನ್ನೋದು ಕ್ರಿಯಾಪದ. ಕ್ರಿಯಾಪದಕ್ಕೆ ಸಚರ್ಪ ಅಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೊಳಗೂ ಐತಿ. ನೀವು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೊಳಗೆ ಕ್ವೆಶನ್ ಮಾಡಬೇಕು. ನೀಟ್ಲಿ ಅನ್ನೋದು ಆನ್ಸರ್ ಆಗಬೇಕು.
ಅವಳು ಚೆನ್ನಾಗಿ ಚಿತ್ರವನ್ನು ಬಿಡಿಸುತ್ತಾಳೆ, ಅವಳು ಹೇಗೆ ಚಿತ್ರವನ್ನು ಬಿಡಿಸುತ್ತಾಳೆ ಅಂತ ನೀವು ಕೇಳಬೇಕಾಗತ್ತೆ. ಹೇಗೆ ಅನ್ನೋದಕ್ಕೆ ಇಂಗ್ಲೀಷ್ನಾಗ ಹೌ. ಹೀಗಾಗಿ ಯಾವುದೇ ಕ್ವಶನ್ ವರ್ಡ್ ಮಾಡ್ಬೇಕಾದ್ರೆ ಟು ಡು ಎಂಬ ಕ್ರಿಯಾಪದವನ್ನು ಬಳಸಬೇಕು. ಇಲ್ಲೇ ಶಿ ಇರೋದ್ರಿಂದ ಶಿ ಮುಂದೆ ಯಾವಾಗಲೂ ಡಸ್ ಆಗುತ್ತೆ. ಹೀಗಾಗಿ ಹೌ ಡಸ್ ಶಿ ಡ್ರಾಸ್ ಅಲ್ಲದು, ಡ್ರಾ ಆಗ್ಬೇಕದು. ಹೌ ಡಸ್ ಒಂದು ಸಲ ಡಸ್ ಬಂದ ಮೇಲೆ ಮುಂದೆ ಎಸ್ ಬರೋದಿಲ್ಲ, ಸ್ವಲ್ಪ ಮಿಸ್ಪ್ರಿಂಟ್ ಆಗೈತಿ, ಅದನ್ನು ಸರಿ ಮಾಡ್ಕೊರಿ. ಹೌ ಡಸ್ ಶಿ ಡ್ರಾ ದ ಪಿಕ್ಚರ್ ಅಂತ ಮಾಡಿಬಿಟ್ರೆ ಮುಗೀತು, ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 7ನೇದಕ್ಕೆ ಹೋಗೋದಾದ್ರೆ ಆ್ಯಕ್ಟಿವೈಸ್ ಪ್ಯಾಸಿವೈಸಿಗೆ ಸಂಬಂಧಪಟ್ಟಂಗೆ ಐತಿ. ಇಲ್ಲಿ ಭಾಳಷ್ಟು ಹುಡುಗರು ಇದನ್ನು ಟೆನ್ಸ್ ನೋಡ್ಲಾರ್ದನ ಪ್ಯಾಸಿವೈಸ್ ಮಾಡಿ ಇಲ್ಲಿ ಅಂಕಗಳನ್ನು ಲೂಸ್ ಮಾಡ್ಕೊತಾರೆ. ನಾನು ವ್ಯಾಲ್ಯೂಯೇಷನ್ ಮಾಡಿದಂಥ ಭಾಳಷ್ಟು ಪೇಪರ್ಗಳಲ್ಲಿ ವಿದ್ಯಾರ್ಥಿಗಳು ಮಾಡಿರುವಂಥ ತಪ್ಪು ಏನಪ್ಪ ಅಂದ್ರೆ ಐ ಅನ್ನೋದು ಸಬ್ಜೆಕ್ಟ್, ಅಟೆಂಡೆಂಡ್ ಅನ್ನೋದು ವರ್ಬು, ಮ್ಯಾಥ್ಸ್ ಎಕ್ಸಾಮ್ ಅನ್ನೋದು ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡಿದಾಗ ಮ್ಯಾಥ್ಸ್ ಎಕ್ಸಾಮ್ ಫಸ್ಟಿಗೆ ಬಂತು, ಆಯ್ದ ಅಬ್ಜೆಕ್ಟ್ ಫಾರ್ಮು ಮೀ ಅದು ಲಾಸ್ಟಿಗೆ ಹೋಯ್ತು, ಹೌದಾ? ಆದರೆ ತಪ್ಪು ಮಾಡಿರೋದು ಎಲ್ಲಿಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಟು ಬಿ ಫಾರ್ಮ್ ಹಾಕುವಲ್ಲಿ ಬರೀ ಈಸ್ ಹಾಕಿಬಿಟ್ಟಾರ. ಈಸ್ ಅಲ್ಲ, ಯಾಕಂದ್ರೆ ಕೊಟ್ಟಿರುವಂಥ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ನಾಗ ಇಡೀ ಪ್ರತ್ಯಯ ಹತ್ತಿತು ಅನ್ನೋ ತಕ್ಷಣ ಗೊತ್ತಾಗ್ಬಿಡ್ತದೆ ನಿಮ್ಗೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ನಾಗ ಐತಿ ಅಂಥೇಳಿ. ಸಿಂಪಲ್ ಪಾಸ್ಟ್ ಟೆನ್ಸ್ನೊಳಗೆ ಹೆಲ್ಪಿಂಗ್ ವರ್ಬ್ ಟು ಬಿ ಫಾರ್ಮು ವಾಸರ ಬರ್ತೈತಿ, ವೇರರ ಬರ್ತೈತಿ. ಇಲ್ಲಿ ಮ್ಯಾಥ್ಸ್ ಎಕ್ಸಾಮು ಸಿಂಗ್ಯುಲರ್ ನಂಬರ್ ಇರೋದ್ರಿಂದ ವಾಸ್ ಬರ್ತೈತಿ. ಮ್ಯಾಥ್ಸ್ ಎಕ್ಸಾಮ್ ವಾಸ್. ಅಟೆಂಡ್ V3 ಫಾರ್ಮ್ ಅಟೆಂಡೆಡ್. ಹೀಗಾಗಿ ಮ್ಯಾಥ್ಸ್ ಎಕ್ಸಾಮ್ ವಾಸ್ ಅಟೆಂಡೆಡ್. ಪ್ರಿಪೋಸಿಷನ್ ಬೈ ಬರ್ತೈತಿ, ಆಯ್ದ ಅಬ್ಜೆಕ್ಟ್ ಫಾರ್ಮ್ ಮೀ ಆಗುತ್ತೆ. ಹೀಗಾಗಿ ಮ್ಯಾಥ್ಸ್ ಎಕ್ಸಾಮ್ ವಾಸ್ ಅಟೆಂಡೆಡ್ ಬೈ ಮೀ ಅಂತ ಬರೆದ್ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 8ನೇ ಪ್ರಶ್ನೆಗೆ ಹೋಗೋದಾದ್ರೆ ಕೊಟ್ಟಿರುವಂಥ ವಾಕ್ಯ ಪಿಕಾಕ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಬರ್ಡ್ ಸೂಪರ್ಲೇಟಿವ್ ಒಳಗೈತಿ. ಅದನ್ನು ಕಂಪ್ಯಾರಿಟಿವ್ ಮಾಡಕ್ಕೆ ಹೇಳ್ಯಾರ. ಮೋಸ್ಟ್ ದ ಕಂಪ್ಯಾರಿಟಿವ್ ಫಾರ್ಮ್ ಮೋರ್. ಪಿಕಾಕ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಬರ್ಡ್ ಅಂತ ಮಾಡಿಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಈ 1ರಿಂದ 8 ಪ್ರಶ್ನೆಗಳು ಎಲ್ಲವೂ ಒಂದೊಂದು ಅಂಕದ ಪ್ರಶ್ನೆಗಳಾಗಿದ್ದು ನಿಮ್ಮ ವಾರ್ಷಿಕ ಪರೀಕ್ಷೆಯೊಳಗೆ 16 ಅಂಕದ ಗ್ರಾಮರ್ ಇರ್ತೈತಿ. ಇಲ್ಲಿ 40 ಮಾರ್ಕ್ಸಿಗೆ ಇರೋದ್ರಿಂದ ಕರೆಕ್ಟಾಗಿ 8 ಅಂಕದ ಗ್ರಾಮರನ್ನು ಇಲ್ಲಿ ಕೊಡಲಾಗಿದೆ. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿರಿ ನೋಡ್ರಿ. ಅಲ್ಲಿ 5 ಪ್ರಶ್ನೆಗಳದವು, ಒಂದೊಂದಕ್ಕೆ 2 ಅಂಕ. ಹೌ ಕ್ಯಾನ್ ಯು ಸೇ ದ್ಯಾಟ್ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತ ಕೇಳ್ಯಾರ. ಅಂಬೇಡ್ಕರ್ ಹ್ಯಾಡ್ ಇನ್ಸ್ಯಾಟಿಬಲ್ ಥರ್ಸ್ಟ್, ಅದು ಸ್ವಲ್ಪ ಕರೆಕ್ಷನ್ ಮಾಡ್ಕೊರಿ, THIRST ಮಾಡ್ಕೊರಿ, ಅದನ್ನು ಸ್ವಲ್ಪ ಸ್ಪೆಲ್ಲಿಂಗ್ ಇದಾಗಿತ್ತು, ಅದು THIRST ಥರ್ಸ್ಟ್ ಫಾರ್ ಬುಕ್ಸ್. ಹಿ ಬಾಟ್ 2000 ವರ್ಡ್ ಬುಕ್ಸ್ ಫ್ರಾಮ್ ನ್ಯೂಯಾರ್ಕ್ ಆ್ಯಂಡ್ 32 ಬಾಕ್ಸಸ್ ಆಫ್ ಬುಕ್ಸ್ ಫ್ರಾಮ್ ಲಂಡನ್. ಅವುಗಳನ್ನು ಭಾರತಕ್ಕೆ ಕಳಿಸಲು 32 ಬಾಕ್ಸ್ಗಳು ಬೇಕಾತಂತ ಬರೆದುಬಿಟ್ರೆ ಅದು ಅಂಬೇಡ್ಕರ್ ಅವರ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ವೈ ಡಿಡ್ ನೆಹರು, ಅಂಬೇಡ್ಕರ್ ಅವರನ್ನೇ ಲಾ ಮಿನಿಸ್ಟರ್ ಅಂಥೇಳಿ ನೆಹರೂರವರು ಯಾಕೆ ಚಾಯ್ಸ್ ಮಾಡಿಕೊಂಡ್ರು ಅಂತ ಕೇಳ್ಯಾರ. ಅಲ್ಲಿ ಉತ್ತರ ಅಂಬೇಡ್ಕರ್ ಹ್ಯಾಡ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಕಾನೂನು ಮತ್ತು ಶಾಸಕಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅವರಿಗೆ ಇದ್ದಂಥ ಜ್ಞಾನ, ಅಪಾರವಾದ ಜ್ಞಾನ, ಮತ್ತು ಹೀಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯಕ್ಕೆ ಅವ್ರಿಗಿರುವಂಥ ದೃಷ್ಟಿಕೋನವನ್ನು ಹುಡುಕಾಡಿ ಹಿಸ್ ಓನ್ ಕ್ಯಾಂಪೇನ್ಸ್ ಅಗೇನೆಸ್ಟ್ ಸೋಷಿಯಲ್ ಇನ್ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ಗಾಗಿ ಅವರ ಹೋರಾಟವನ್ನು ಗಮನಿಸಿದಂಥ ನೆಹರೂರವರು ಅವರನ್ನೇ ಫಸ್ಟ್ ಲಾ ಮಿನಿಸ್ಟರ್ ಆಗಿ ನೇಮಕ ಮಾಡಿದರು ಅಂತ ಬರೆದುಬಿಟ್ರೆ ಮುಗೀತು. ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಅಂತ ಕೇಳ್ಯಾರ. ಅನಂತನ ಒಂದು ಟ್ಯಾಲೆಂಟ್ಸ್ ಬಗ್ಗೆ ಬರೀಬೇಕು ನೀವು. ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ಅವ ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಅಂತ ಬರೀಬೇಕು. ಸ್ವಂತ ಟ್ಯೂನ್ಗಳನ್ನು ರಚನೆ ಮಾಡ್ತಾ ಇದ್ದ ಮತ್ತು ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿದ್ದ, ಅದರ ಜೊತೆಗೆ ಫಾಸ್ಟೆಸ್ಟ್ ರನ್ನರ್ ಆಗಿದ್ದ ಅಂತ ಬರೆದುಬಿಟ್ರೆ ನೀವು ಅಲ್ಲಿ ಅನಂತನ ಟ್ಯಾಲೆಂಟ್ ಬಗ್ಗೆ ಬರೆದಂಗೆ ಆಗುತ್ತೆ. ಇನ್ನು ಅನಂತ್ ಪೇರೆಂಟ್ಸ್ ಕೇಮ್ ಟು ಹೈ ಹೋಪ್ಸ್ ವಾಟ್ ವೇರ್ ದೇ. ಈ ಪ್ರಶ್ನೆಗೆ ಭಾಳಷ್ಟು ಉತ್ತರಗಳು ಸರಿಯಾದ ರೀತಿಯೊಳಗೆ ಇಲ್ಲ. ಅನಂತನ ತಂದೆ ತಾಯಿಗಳು ಮುಂಬೈಗೆ ಬರ್ಬೇಕಾದ್ರೆ, ಗಗನಪುರದಿಂದ ಮುಂಬೈಗೆ ಬರಬೇಕಾದ್ರೆ ಏನು ಹೋಪ್ಸನ್ನು ಇಟ್ಕೊಂಡು ಬಂದರು ಅಂದ್ರೆ ಅವನು ಒಂದೊಂದಾಗಿ ಬರೀಬೇಕು. ಹಿ ವುಡ್ ಅಗೇನ್ ವಾಕ್ ಆ್ಯಂಡ್ ರನ್, ನಮ್ಮ ಮಗ ಮೊದಲಿನಂತೆ ಮತ್ತೆ ಓಡಾಡ್ತಾನೆ, ರನ್ನಿಂಗ್ ಮಾಡ್ತಾನೆ ಅಂತ ಬಯಸಿದ್ರು. ಅದರ ಜೊತೆಗೆ ಹಿ ವುಡ್ ಟೇಕ್ ಪಾರ್ಟ್ ಇನ್ ದ ಫೋರ್ತ್ ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್, ಮತ್ತು ಆರಾಮಾಗಿ ಹೋಗಿ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸ್ತಾನ ಅಂತ ತಿಳ್ಕೊಂಡಿದ್ರು. ಮತ್ತು ಅವ ಮೊದಲಿನಂತೆ ಸಿತಾರ್ ನುಡಿಸ್ತಾನ ಅಂತ ತಿಳ್ಕೊಂಡಿದ್ರು. ಹೀಗೆ 3 ಪಾಯಿಂಟ್ಸನ್ನು ಅಲ್ಲಿ ಕವರ್ ಮಾಡಿದರೆ ಅದು ಉತ್ತರ ಸರಿಯಾಗಿರುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಬರೆದಿಲ್ಲ.
ನೆಕ್ಸ್ಟ್ ಅನಂತ್ ಇದು ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡಿಕ್ಕಿ ಡೋಲ್ಮಾ ಫೇಸ್ ಇನ್ ಹರ್ ಅರ್ಲಿ ಲೈಫ್. ತನ್ನ ಆರಂಭಿಕ ಜೀವನದಲ್ಲಿ ಡಿಕ್ಕಿ ಡೋಲ್ಮಾ ಎದುರಿಸಿದ ಅತ್ಯಂತ ಕಠಿಣ ಪರಿಸ್ಥಿತಿ ಯಾವುದು ಅಂತ ಕೇಳ್ಯಾರ. ನೀವು ಮುಖ್ಯವಾಗಿ ಅವಳು 11 ವರ್ಷದವಳಿದ್ದಾಗ ತಾಯಿಯನ್ನು ಕಳ್ಕೊಂಡ್ಲು, ನಂತರದಲ್ಲಿ ಸಹೋದರನನ್ನು ಕಳ್ಕೊಂಡ್ಲು. ಇದರಿಂದ ಮುಂದೆ ಫೈನಾನ್ಷಿಯಲಿ ಭಾಳ ಬರ್ಡನನ್ನು ಎದುರಿಸ್ಬೇಕಾಯ್ತು. ಈ ಪಾಯಿಂಟ್ಸನ್ನು ನೀವು ಕವರ್ ಮಾಡಬೇಕು. ನೀವು ಭಾಳ ಮಂದಿ ಆಕಿ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಸೇರಿದ್ಲು, ದಿನ ಪ್ರಾಕ್ಟೀಸ್ ಮಾಡ್ತಿದ್ಲು, ಈ ಥರ ಉತ್ತರಗಳನ್ನು ಭಾಳ ಮಂದಿ ಬರೆದಿರಿ. ಅದು ತಪ್ಪದು. ಡಿಕ್ಕಿ ಡೋಲ್ಮಾ ವಾಸ್ ಇನ್ ಅ ಪುವರ್ ಫ್ಯಾಮಿಲಿ. ಮೊದಲೇ ಅವರು ಕುಟುಂಬ ಬಡ ಕುಟುಂಬ. ವೆನ್ ಶಿ ವಾಸ್ ಓನ್ಲಿ 11 ಶಿ ಲಾಸ್ಟ್ ಹರ್ ಮದರ್, ಲೇಟರ್ ಎಲ್ಡರ್ ಬ್ರದರ್ ಆಲ್ಸೋ. ತಾಯಿಯನ್ನು ಕಳ್ಕೊಂಡಾಗ ಮನೆಯ ಜವಾಬ್ದಾರಿಯನ್ನು ಸಹೋದರ ವಹಿಸ್ಕೊಂಡಿದ್ದ. ಮುಂದೆ ಆ ಸಹೋದರನೂ ತೀರಿಕೊಂಡಾಗ ಈಕಿಗೆ ಫೈನಾನ್ಷಿಯಲಿ ಕುಟುಂಬವನ್ನು ನಡೆಸೋದು ಭಾಳ ತೊಂದರೆ ಆಯ್ತು ಅಂತ ಬರೆದುಬಿಟ್ರೆ ಅಲ್ಲಿ ಅದು 2 ಮಾರ್ಕ್ಸಿಗೆ ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಇದು ಬೇಡ ಅಂದ್ರೆ ನೀವು ಹೌ ಕ್ಯಾನ್ ಯು ಸೇ ದ್ಯಾಟ್ ಹನೀಪ್ ವಾಸ್ ಆನ್ ಇಂಟ್ರೋವರ್ಟ್ ಅಂತ ಕೇಳ್ಯಾರ. ಹನೀಪ್ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ವೆನ್ ಹಿ ವಾಸ್ 14 years. ಈ ಆಲ್ವೇಜ್ ಸ್ಟುಡ್ ಫಸ್ಟ್ ಟು ಹೆಲ್ಪ್ ಅದರ್ಸ್. ಮತ್ತೊಬ್ಬರಿಗೆ ಸಹಾಯ ಮಾಡೋದಂದ್ರೆ ಹನೀಪನಿಗೆ ಭಾಳ ಇಂಟ್ರೆಸ್ಟ್ ಅನ್ನೋದನ್ನು ಬಾಲಿ ನೀವು ಕವರ್ ಮಾಡಿಬಿಟ್ರೆ ಅದು 6 ಕ್ವಶನ್ಗೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಸಂಖ್ಯೆ 14 ಐತೆ ನೋಡ್ರಿ. ಮುಂದಿನ ಪ್ರಶ್ನೆ, ಹೌ ಡು ಯು ವ್ಯೂ ದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಫಿಸಿಕಲ್ ಬ್ಯೂಟಿ ಆಫ್ ಇಂಡಿಯಾ ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಕೇಳ್ಯಾರ. 3 ಅಂಕದ ಪ್ರಶ್ನೆ, ಕನಿಷ್ಠ 6 ಸಾಲಿನಷ್ಟು ಬರೀಬೇಕು ಇದಕ್ಕೆ. ಅಲ್ಲಿ ಉತ್ತರ ನೋಡ್ರಿ. ದ ಪೋಯೆಟ್ ವಿ ಕೆ ಗೋಕಾಕ್ ಡಿಸ್ಕ್ರೈಬ್ಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಇಂಡಸ್ಟ್ರೀಸ್ ಲೈಕ್ ಸ್ಟೀಲ್ ಮಿಲ್ಸ್, ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್, ಡ್ಯಾಮ್ಸ್, ಲೇಕ್ಸ್ ಆ್ಯಂಡ್ ಅಟೋಮಿಕ್ ಏಜ್ ಅಂತ ಬರೀಬೇಕು. ಫಿಸಿಕಲ್ ಬ್ಯೂಟಿ ಅಂದ್ರೆ ಹಿಮಾಲಯಾಸ್, ಸ್ನೋಬಾರ್ನ್ ಪೀಕ್ಸು, ಅರೇಬಿಯನ್ ಸಿ, ಬಂಗಾಳ ಕೊಲ್ಲಿ ಅದನ್ನು ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಮಾಡ್ಕೊರಿ. ಹಿಂದೂ ಮಹಾಸಾಗರ ಹಿಂದೂ ಎಚ್ ಕ್ಯಾಪಿಟಲ್ ಮಾಡ್ಕೊರಿ. ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್ ಅಂತ ಬರೆದುಬಿಟ್ರೆ ಆಯ್ತು. ಎಲ್ಲಿ ನೇಮ್ ಇರ್ತಾವೆ ಒಂದೇ ಅಕ್ಷರ ಕ್ಯಾಪಿಟಲ್ ಮಾಡಿರಿ ಅದನ್ನು. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ಐತಿ, ಎಕ್ಸ್ಟ್ರಾಕ್ಟಿಗೆ ಸಂಬಂಧಪಟ್ಟಂಗೆ. ಇಟ್ ಈಸ್ ಎ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತ ಕೇಳ್ಯಾರ. ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ಯಾರ. ಅನಂತ್. ಹೌದಾ? ವಾಟ್ ವಾಸ್ ದ ಚಾನ್ಸ್ ಏನದ ಅಂದ್ರೆ ಟು ಅಟೆಂಡ್ ಪಂಡಿತ್ ರವಿಶಂಕರ್ ಕನ್ಸರ್ಟ್ ಅಂತ ಬರೀಬೇಕು. ವೈ ವಾಸ್ ಹಿ ನಾಟ್ ಏಬಲ್ ಟು ಗೆಟ್ ದ ಚಾನ್ಸ್? ಅಲ್ಲಿಗೆ ಯಾಕೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ಬಿಕಾಸ್ ಹಿ ವಾಸ್ ಬೆಡ್ ರೀಡನ್ ಆ್ಯಂಡ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಅಂತ ಬರೆದ್ಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, ಪ್ರೊಫೈಲ್ ರೇಟಿಂಗ್ ಐತಿ. ಅಲ್ಲಿ ನೇಮು, ಬರ್ತ್ ಪ್ಲೇಸು, ಇಂಟ್ರೆಸ್ಟು, ಕ್ಲಬ್ಬು, ಅಚೀವ್ಮೆಂಟ್ಸು, ಅವಾರ್ಡ್ಸು ಇವನ್ನೆಲ್ಲ ಕೊಟ್ಟಾರ. ಅವನ್ನೆಲ್ಲ ಕವರ್ ಆಗುವಂಗೆ ನೀವೇನು ಮಾಡಬೇಕು? ಪ್ರೊಫೈಲ್ ರೇಟಿಂಗನ್ನು ಬರೀಬೇಕು. ಪ್ರೊಫೈಲ್ ರೇಟಿಂಗನ್ನು ಯಾವಾಗಲೂ ದಿಸ್ ಈಸ್ ಅ ಪ್ರೊಫೈಲ್ ಆಪ್ ಅಂತ ಚಾಲು ಮಾಡಬೇಕು. ಅದನ್ನು ನಾನು ಅಲ್ಲಿ ಕವರ್ ಮಾಡಿ ಬರ್ದೀನಿ, ಅದನ್ನು ನೀವು ಕಾಪಿ ಮಾಡಿಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ, ಜಾರ್ಜ್ ಪೋಯಮ್ನ ಸಮರಿ ಕೇಳ್ಯಾರ. 8ರಿಂದ 10 ಸಾಲುಗಳಷ್ಟು ಬರೀರಿ ಅಂತ ಕೇಳ್ಯಾರ. ಅದನ್ನು ಕೂಡ ಅಲ್ಲಿ ನಿಮಗೆ ಸಿಂಪಲ್ಲಾಗಿ ಸರಳವಾದ ಇದರೊಳಗೆ ಬರೆದು ತೋರಿಸೀನಿ. 8 ಸಾಲಿನಷ್ಟು ಆಗುತ್ತದು. ಅದನ್ನು ನೀವು ಇನ್ನೂ ಒಂದಿಷ್ಟು ಏನಾದರೂ ಸೇರಿಸೋದಿದ್ರೆ ಅದಕ್ಕೆ ಸೇರಿಸ್ರಿ. ಅದು 4 ಅಂಕದ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು 18 ಮತ್ತು 19ನೇ ಪ್ರಶ್ನೆ ಅದು ಎಸ್ಸೆ ಮತ್ತು ಲೆಟರ್ ರೈಟಿಂಗಿಗೆ ಸಂಬಂಧಪಟ್ಟಂಗಿದೆ. ಅಲ್ಲಿ ಏನೇನು ಎಸ್ಸೆಗಳನ್ನು ಕೊಟ್ಟಾರ ಬೇಕಾದ್ರೆ ನೀವು ಬರ್ಕೋರಿ. ನಮ್ಮ ಹಿಂದಿನ ವಿಡಿಯೋದೊಳಗೆ ಈ ಎಲ್ಲ ಎಸ್ಸೆ ಮತ್ತು ಲೆಟರ್ಗಳಿಗೆ ಉತ್ತರ ನಿಮಗೆ ಲಭ್ಯ ಆಗುತ್ತೆ. ಇದು ಈಗಾಗಲೇ ನಮ್ಮ 44ನೇ ವಿಡಿಯೋ ಇರಬೇಕಿದು. ಹೌದಾ? ನಮ್ಮ ಹಳೆ ವಿಡಿಯೋಗಳಲ್ಲಿ ಇದಕ್ಕೆ ಉತ್ತರ ನಿಮಗೆ ಅವೈಲೇಬಲ್ ಆಗುತ್ತೆ. ಏನೇನು ಕೇಳ್ಯಾರಪ್ಪ ಎಸ್ಸೆ ಬರ್ಕೋರಿ. ಕ್ಲೀನ್ಲಿನೆಸ್ ಆ್ಯಂಡ್ ಹೈಜೀನ್ ಅಂತ ಕೇಳ್ಯಾರ. ಇದ್ರ 3 ಕೊಟ್ಟಾರ. ಇದ್ರಾಗ ಯಾವ್ದಾರ ಒಂದು ಬರಿಬೇಕು. ಸೇವ್ ಫಾರೆಸ್ಟ್ ಸೇವ್ ಲೈಫ್ ಅಂತ ಐತಿ, ವಾಟರ್ ಪೊಲ್ಯೂಷನ್ ಅಂತ ಐತಿ. ಈ 3 ಒಳಗೆ ಯಾವುದಾದ್ರೂ ಒಂದನ್ನು ಬರೆದ್ಬಿಟ್ರೆ ಅಲ್ಲಿ 4 ಅಂಕಕ್ಕೆ ಸರಿಯಾಗುತ್ತೆ. ಇನ್ನು 19ನೇ ಪ್ರಶ್ನೆ ಲೆಟರ್ ರೈಟಿಂಗ್. ಅದು ಕೂಡ ಬರ್ಕೋರಿಬೇಕಂದ್ರೆ ರಾಧಿಕಾ ಅಥವಾ ರಾಹುಲ್. 48ನೇ ವಿಡಿಯೋ ಇದು. ಈ ವಿಡಿಯೋದ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆಲ್ಲ ಈ ಪತ್ರಲೇಖನ, ನಿಬಂಧ ಎಲ್ಲ ಸಿಗ್ತೈತಿ. ಇಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ ಇಮ್ಯಾಜಿನ್ ಯು ಆರ್ ರಾಧಿಕಾ ಆ್ಯಂಡ್ ರಾಹುಲ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಗದಗ್ ಅಂತ ಕೊಟ್ಟಾರ. ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್ ಅಂತ ಕೊಟ್ಟಾರ. ನಿಮ್ಮ ಶಾಲೆಯೊಳಗೆ ಮಕ್ಕಳ ದಿನಾಚರಣೆ ಹೇಗೆ ಆಚರಿಸಲಾಯಿತು ಅನ್ನೋದ್ರ ಬಗ್ಗೆ ನಿಮ್ಮ ಫ್ರೆಂಡಿಗೆ ಪತ್ರ ಬರೀರಿ ಅಂತ ಕೇಳ್ಯಾರ. ಇದು ವೈಯಕ್ತಿಕ ಪತ್ರ, ಪರ್ಸ್ನಲ್ ಲೆಟರ್ ಆಗುತ್ತೆ. ಇದು ಬ್ಯಾಡಪ್ಪ ಅಫಿಷಿಯಲ್ ಲೆಟರ್ ಬರಿತೀವಿ ಅಂದ್ರೆ ರೈಟ್ ಅ ಲೆಟರ್ ಟು ಜೂನಿಯರ್ ಇಂಜಿನಿಯರ್
ಎಲೆಕ್ಟ್ರಿಸಿಟಿ ಆಫೀಸ್ ಆಫ್ ಯುವರ್ ಏರಿಯಾ ಅಂತ ಕೇಳ್ಯಾರ. ಕಂಪ್ಲೇನಿಂಗ್ ಅಬೌಟ್ ಇರ್ರೆಗ್ಯುಲರ್ ಪವರ್ ಸಪ್ಲೈ, ನಿಮ್ಮ ಲೊಕ್ಯಾಲಿಟಿ ಒಳಗೆ ಕರೆಂಟ್ ಸಪ್ಲೈ ಸರಿಯಾಗಿಲ್ಲ, ಅದನ್ನು ಸರಿಪಡಿಸುವಂತೆ ಜೂನಿಯರ್ ಇಂಜಿನಿಯರ್ಗೆ ಒಂದು ಪತ್ರ ಬರೀರಿ ಅಂತ ಕೇಳ್ಯಾರ. ಇವೆಲ್ಲ ಪತ್ರಗಳು ಮತ್ತು ನಿಬಂಧಗಳು ನಮ್ಮ ವಿಡಿಯೋಗಳಲ್ಲಿ ಲಭ್ಯವಿವೆ, ಅವುಗಳನ್ನೆಲ್ಲ ರೆಫರ್ ಮಾಡ್ಕೊರಿ ಅಂತ ಹೇಳ್ತಾ, ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಈಗಲೇ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆ ಹೆಚ್ಚಿನ ಉಪಯುಕ್ತವಾಗುವಂಥ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡುವರಿದ್ದೀವಿ ಅಂತ ತಮಗೆಲ್ಲ ತಿಳಿಸುತ್ತಾ, ಥ್ಯಾಂಕ್ ಯು ವೆರಿ ಮಚ್.